ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆಯಲ್ಲಿ ನಾವು ನೋಡ್ತಾ ಇದ್ವಿ ಉಮಾ ರಮೇಶ್ ರೆಡ್ಡಿ ಅಂತ ಹೇಳಿ ಅವ್ರು ನಾನು ಆಗಲೇ ಹೇಳ್ತಿದ್ದೆ ಸರ್, ನೀವು ಪ್ರೊಡ್ಯೂಸರ್ ಅಲ್ಲ ಬಿಡಿ ಸರ್, ನಿಮ್ಮ ವೈಫ್ ಅಂತ ಹೇಳಿ. ಸರ್ ಅವ್ರ ಬೆಂಬಲ ಹೇಗಿದೆ, ಏನು ಹೇಳ್ತಾರೆ ಸರ್ 45 ಸಿನಿಮಾದ ಬಗ್ಗೆ ಮೇಡಮು? ಇಲ್ಲ, ಅವ್ರಿಗೂ ತುಂಬ ಇಷ್ಟ ಆಯ್ತು ಇದು. ಫಸ್ಟ್ ಯಾಕೆಂದರೆ ಅವ್ರು ಆನಿಮೇಷನ್ ಇದ್ದಾಗೆ ನಮ್ಮ ಮನೆಯಲ್ಲೆಲ್ಲ ನೋಡ್ತಾ ಇದ್ವಲ್ಲ, ಎಲ್ಲ ಮನೆಯಲ್ಲೆಲ್ಲ ಕೂತ್ಕೊಂಡು ನೋಡ್ಬಿಟ್ಟು ಇದು ಎಂತ ಹೇಗಂದ್ರೆ, ಇಲ್ಲ ಚೆನ್ನಾಗಿದೆ ಇದು ಆನಿಮೇಷನಲ್ಲೇ ನೋಡೋಕೆ ಸಬ್ಜೆಕ್ಟ್ ಚೆನ್ನಾಗಿದೆ, ಇದು ಹೆಂಗೆ ತೆಗಿತೀರಾ ಅಂತ ಕೇಳ್ತಾ ಇದ್ರು. ಸರಿ ಅಂತ ಇಲ್ಲ ತೆಗಿತಾರೆ ಬಿಡು, ಎಲ್ಲರಿಗೂ ಡೌಟ್ ಇರುತ್ತಲ್ಲ, ಅರ್ಜುನ್ ಸರ್ ಹೊಸಬ್ರು ಅದಂದ್ರೆ ಡೌಟ್ ಇದೆಯಾ, ಇಲ್ಲ ತೆಗಿತಾರೆ ಬಿಡು, ಯಾಕಂದರೆ ಆನಿಮೇಷನ್ನೇ ಅವ್ರು ಅಷ್ಟು ತಲೆ ಉಪಯೋಗಿಸ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಪಿಕ್ಚರ್ ಚೆನ್ನಾಗಿ ಮಾಡೇ ಮಾಡ್ತಾರೆ ಬಿಡು ಅಂತ ಹೇಳಿದ್ರು. ಆವಾಗಿಂದ ಈ ಪಿಕ್ಚರ್ ಮೇಲೆ ಅವ್ರಿಗೂ ತುಂಬ ಭರವಸೆ ಇದೆ. ಪಿಕ್ಚರು ನೋಡಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ನಮ್ಮ ಮಗಳಂತೂ ಇದು ಪಿಕ್ಚರ್ ಅಪ್ಪ ನಿಂದು ಎಲ್ಲ ಪಿಕ್ಚರ್ಗಳು ಏನೋ ಅಂತ ಮಾತಾಡ್ತಾಯಿದ್ರು. ಇಲ್ಲಮ್ಮ ನೋಡಮ್ಮ ಅಂದರು. ನಮ್ಮ ಮನೆಯಲ್ಲೆಲ್ಲ ಮಗಳಾಗಲಿ, ನಮ್ಮ ಅಳಿಯ ಆಗಲಿ, ನಮ್ಮ ಹೆಂಗಸ್ರಾಗಲಿ, ನಮ್ಮ ಮಕ್ಕಳಾಗಲಿ ಎಲ್ಲರೂ ನೋಡಿ ಚೆನ್ನಾಗಿದೆ, ಖುಷಿಯಾಗಿದೆ, ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಸರ್ ನಿರ್ಮಾಪಕರಿಗಿರುವಂಥ ಸವಾಲುಗಳೇನು ಸರ್ ಈಗ ಪ್ರೆಸೆಂಟ್ ಸಿಚುವೇಶನ್? ನೀವು ಆಗ್ಲಿಂದ ಇದ್ದೀರಾ, ಬಟ್ ಈಗ ಪ್ರೆಸೆಂಟ್ ನಿಮಗೆ ನಿರ್ಮಾಪಕರು ಅಂತ ಬಂದಾಗ ಏನೇನು ಸಮಸ್ಯೆಗಳಿದೆ ಸರ್ ಇಂಡಸ್ಟ್ರಿಯಲ್ಲಿ, ಮಾತಾಡಬಹುದಾ ಅಂತ ಹೇಳಿ? ಅಲ್ಲ, ನಿರ್ಮಾಪಕರು ಅಂದರೆ ಸವಾಲು ಅಂತ ಹೇಳಿದ್ರೆ ಮೇಡಮ್, ಒಳ್ಳೆ ಕಂಟೆಂಟ್ ಇದ್ದರೆ ಜನಗಳು ಕೈ ಹಿಡಿತಾರೆ. ಒಂದು ಸವಾಲುಗಳು ಅಂದರೆ ಇವಾಗ ನಮ್ಗೆ ಥಿಯೇಟ್ರ್ಗಳದ್ದು, ಯಾಕೆಂದರೆ ಥಿಯೇಟ್ರ್ಗಳದೆಲ್ಲ ಸ್ವಲ್ಪ ಸವಾಲಾಗಿದೆ. ಅದು ನೋಡಬೇಕದು, ಯಾಕಂದರೆ ಎರಡೂ ಕನ್ನಡ ಪಿಕ್ಚರ್, ನಮ್ಮ ಪಿಕ್ಚರ್ಗಳೇ ಅದು ಕನ್ನಡ ಪಿಕ್ಚರ್, ನಮ್ಮ ಪಿಕ್ಚರು ನೋಡ್ಕೊಳ್ಳಿ, ಇಬ್ಬರು ನಾವು ಇದು ಮಾಡಿಕೊಂಡು ರಿಲೀಸ್ ಮಾಡೋಣ ಅಂತ ಅಷ್ಟೇ ಸವಾಲುಗಳಿರೋದು. ಇನ್ನು ಬೇರೆ ಸವಾಲುಗಳು ನಾವು ನಾನು ಆ ಕಡೆ ಗಾಂಧಿನಗರ ಆ ಕಡೆ ನಾನು ಹೋಗಲ್ಲ ಮೇಡಮ್. ನಮ್ಮ ಆಫೀಸ್ ಆಯಿತು, ನಮ್ಮ ಪಿಕ್ಚರ್ ಆಯಿತು. ಆ ಸವಾಲುಗಳೇನೋ ನನಗೆ ಗೊತ್ತಿಲ್ಲ ಮೇಡಮ್. ಇದುವರೆಗೂ ನನಗೆ ಆ ಥರ ಸವಾಲುಗಳು ಯಾವುದೂ ಬಂದಿಲ್ಲ ಮೇಡಮ್.